ಸ್ನೇಹಿತರೆ, ನನ್ನ ಹೆಸರು ಎಜೆ ಖಾನ್, ದಲಿತ ಮತ್ತು ಮೈನಾರಿಟಿ ಸೇನೆಯ ರಾಜ್ಯಾಧ್ಯಕ್ಷ. ಇವತ್ತು ನಾವು ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅದೇನಪ್ಪ ವಿಚಾರ ಅಂದ್ರೆ, ಆಟೋ ಚಾಲಕರ ಸಮಸ್ಯೆಗಳನ್ನ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದವರು ಯಾವುದೇ ಕಾರಣಕ್ಕೂ ಆಟೋ ಚಾಲಕರ ಸಮಸ್ಯೆಗಳನ್ನ ನೋಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಡಿಮ್ಯಾಂಡ್ ಮಾಡಿದ್ವಿ, 15,000 ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಕೊಡಬೇಕಾಗ್ತದೆ. ಈಗ ಆಟೋ ಚಾಲಕರು ಧರ್ಮ, ಜಾತಿ ಇವೆಲ್ಲ ಬಿಟ್ಟು ಪಾಪ ಬೀದಿಯಲ್ಲಿ ನಿಂತಿದ್ದಾರೆ. ಆವಾಗ ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಧರ್ಮ, ಜಾತಿ ಎಲ್ಲ ಬಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಈ ಸರ್ಕಾರಗಳು ಮಾಡ್ತಾ ಇಲ್ಲ ಕೆಲಸ. ಇವತ್ತು ಸುಮಾರು 3-4 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಲೈನಲ್ಲಿ ನಿಂತ್ಕೊಂಡು ಆಟೋ ಚಾಲಕರು ಪಾಪ ಏನು ಪರದಾಡ್ತಾ ಇದ್ದಾರೆ. ಇಂಥದ್ದೇ ಸಮಸ್ಯೆಗಳು ಕೊರೋನಾ ಸಂದರ್ಭದಲ್ಲೂ ಕೂಡ ಆಯ್ತು. ಸ್ಪೆಸಿಫಿಕ್ ಆಗಿ ಆಟೋ ಚಾಲಕರಿಗೆ ಯಾವ ರೀತಿ ನಿರ್ಲಕ್ಷ್ಯ ತೋರಿಸುತ್ತೆ ಅಂದ್ರೆ, ಅದು ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಬಿಜೆಪಿ ಆಗ್ಲಿ, ಇದುವರೆಗೂ ಪಾಪ ಈ ಆಟೋ ಚಾಲಕರ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಮುಂದಕ್ಕೆ ತಗೊಂಡ್ಬಂದು ಒಂದು ಸತಿನೂ ಇದುವರೆಗೂ ಅಸೆಂಬ್ಲಿಯಲ್ಲಿ ಮಾತಾಡಲಿಲ್ಲ. ಹಾಗಾಗಿ ನಾವು ಇವತ್ತಿನ ದಿವಸ 15,000 ಪ್ರತಿಯೊಬ್ಬ ಆಟೋ ಚಾಲಕನಿಗೂ ಏನು ಈ ಗ್ಯಾಸಿನ ಸಮಸ್ಯೆ ಬಗೆಹರಿಯುವ ತನಕ ಕೊಡಬೇಕು ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ.